ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರೋಮೋದಲ್ಲಿ ಫುಲ್ ಹೈ ವೋಲ್ಟೇಜ್ ಡ್ರಾಮಾ ನಡೀತಿದೆ. 13 ಕಂಟೆಸ್ಟೆಂಟ್ ವೇಟಿಂಗ್ ಲಿಸ್ಟ್ ಅಲ್ಲಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಸಿಗೋದು ಬರೀ 4 ಕಂಟೆಸ್ಟೆಂಟ್ ಮಾತ್ರ. ಈಗ ನೋಡ್ತಿರೋದು ಒಂಥರ ಡೂ ಆರ್ ಡೈ ಸಿಚುಯೇಷನ್. ಬಿಗ್ ಬಾಸ್ ಟಾಸ್ಕ್ ಹೆಸರೇ ಅಗ್ನಿ ಪರೀಕ್ಷೆ. ಇಲ್ಲಿ ಯಾರು ತಮ್ಮ ಎದುರಾಳಿಯನ್ನು ಸೋಲಿಸ್ತಾರೋ ಅವರು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಸೋತವರು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ. ಪ್ರೋಮೋದಲ್ಲಿ ಒಂದಿಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಚಾಲೆಂಜಸ್ ಕಾಣಿಸ್ತಿದೆ. ಫೋನ್ ನ ಹೊಡಿತಿರೋದ್ ನೋಡ್ಬೋದು. ಇನ್ನೊಂದ್ ಕಡೆ ಮುಖ ತೋರಿಸಕ್ಕೆ ಧೈರ್ಯ ಇಲ್ಲ ಅಂತ ಟಾಂಟ್ ಮಾಡ್ತಿರೋದನ್ನ ನೋಡ್ಬೋದು. 7 ಇಯರ್ಸ್ ಇಂದ ಕಷ್ಟಪಟ್ಟು ಸಿಕ್ಕಿರೋ ವೇದಿಕೆ ಇದು. ಈಗ ಬಿಟ್ಕೊಟ್ರೆ ಮತ್ತೆ ಲೈಫ್ ಅಲ್ಲಿ ಸಿಗೋಲ್ಲ ಅನ್ನೋ ಡೈಲಾಗ್ ಕೂಡ ಇದೆ. ಸೊ ಈ 13 ಕಂಟೆಸ್ಟೆಂಟ್ ಅಲ್ಲಿ ಆ 4 ಅಲ್ಟಿಮೇಟ್ ಸ್ಪಾಟ್ಸ್ ನ ಯಾರು ಗ್ರ್ಯಾಬ್ ಮಾಡ್ತಾರೆ ಅನ್ನೋದು ಫುಲ್ ಸಸ್ಪೆನ್ಸ್ ಆಗಿದೆ. ಸೊ ನಿಮ್ ಪ್ರಕಾರ ಈ ಅಗ್ನಿ ಪರೀಕ್ಷೆಯನ್ನು ದಾಟಿ ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಡ್ಬೇಕು ಅಂತ ಕಮೆಂಟ್ ಮಾಡಿ. ಇದು ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಇಷ್ಟು ವರ್ಷ ಹೇಗೆ ಸೆಲೆಬ್ರಿಟೀಸ್ ನ ಕರ್ಸ್ತಿದ್ರೋ ಅದೇ ತರ ಕಂಟೆಸ್ಟೆಂಟ್ಸ್ ಇದ್ರೆ ಬಿಗ್ ಬಾಸ್ ನೋಡಕ್ಕೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಫುಲ್ ಕಾಮನ್ ಮ್ಯಾನ್ ಶೋ ಆದ್ರೆ ಎಂಟರ್ಟೈನ್ಮೆಂಟ್ ಇರಲ್ಲ, ಬೋರಿಂಗ್ ಆಗುತ್ತೆ ಅನ್ನೋದು ನಮ್ಮ ಒಪಿನಿಯನ್. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ನಮಸ್ಕಾರ.